ಮತಗಳು ಆಗಿದೆ ಅದೇನಪ್ಪ, ಅದೇ ಹೇಳಿದ್ನಲ್ಲ, ವೋಟರ್ಸ್ ಲಿಸ್ಟನ್ನು ಇರೋ ಯಾರು ಎಲಿಜಿಬಲ್ ವೋಟರ್ಸ್ ಇದ್ದಾರೆ ಅವ್ರನ್ನ ತೆಗೆದಾಕ್ಬಿಡೋದು, ಯಾರು ಇನ್ಎಲಿಜಿಬಲ್ ವೋಟರ್ಸ್ ಇದ್ದಾರೆ ಅವ್ರನ್ನ ಸೇರಿಸೋದು. ಅವ್ರು ವೋಟ್ರೇ ಅಲ್ಲ. ಅದು ಎಲ್ಲ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಡೀತಾ ಸ್ಟೇಟಲ್ಲಿ ಇದು ಒಂದರಲ್ಲಿ ಅಂತ ಎಲ್ಲ ಇಡೀ ದೇಶದಲ್ಲಿ ನಡೀತದೆ. ಹಾಗಾದ್ರೆ ಕಾಂಗ್ರೆಸ್ ಬಿಜೆಪಿ ಅವ್ರು ಹೇಳ್ತಾರೆ 9 ಹೆಂಗೆ ಗೆಲ್ತು ಕರ್ನಾಟಕದಲ್ಲಿ ಈ ಥರ ಅಂದರೆ ಇಲ್ಲಿ. ಹಾಗಾದರೆ ಇದು ಹೆಂಗೆ ಸೋತು ನಾವು? 8 ಔಟ್ ಆಫ್ 8 ಕಾನ್ಸ್ಟಿಟ್ಯೂನ್ಸಿನಲ್ಲಿ ಯಾವುದಾದ್ರು ಸೆಂಟ್ರಲ್ ಕಾನ್ಸ್ಟಿಟ್ಯೂನ್ಸಿಲಿ ಮಹದೇವಪುರದಲ್ಲೇ ಒಂದರಲ್ಲಿ ಯಾಕೆ ಸೋತ ನಾವು? ಒಂದೇ ಸೆಗ್ಮೆಂಟು. ಇನ್ನು ಉಳಿದ ಎಲ್ಲ ಸೆಗ್ಮೆಂಟ್ಗಳಲ್ಲೂ ಕೂಡ ನಾವು ಲೀಡ್ ಇದ್ದೀವಿ. ಅದೊಂದರಲ್ಲಿ ಮಾತ್ರ ಎಲ್ಲ ಲೀಡು ಬಂದಿದ್ದನ್ನೆಲ್ಲ ಅಳಿಸಾಕ್ಬಿಡ್ತು. ಅದು ಹೆಂಗೆ? ಅದಕ್ಕೆ ರಾಹುಲ್ ಗಾಂಧಿ has got proof, evidence to know that how eligible voters are removed, how ineligible voters are included in the voters list. ಸರ್, ಈಗ ಸಾಕ್ಷ್ಯಗಳು ಇರೋದೇ ನಿಜ ಆದ್ರೆ ಅದನ್ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ಯಾಕೆ ಹೋಗ್ಬಾರ್ದು? ಹೋಗ್ತೀವ್ರಿ, ಕೋರ್ಟ್ಗೆ ಹೋಗೋದು ಬೇರೆ ವಿಚಾರ. ಅಷ್ಟೊತ್ತಿಗೆ ಕೋರ್ಟ್ನಲ್ಲಿ ಇತ್ತಿರ್ತಾಗ ಅವರಿಗೆ ಎಲೆಕ್ಷನ್, ಇನ್ನೊಂದು ಎಲೆಕ್ಷನ್ ಬಂದ್ಬಿಡ್ತು. ಹೋಗ್ಲೇ ಇಲ್ಲ ಇನ್ನು ಬೇರೆ ಪ್ರಶ್ನೆ. ಇನ್ನೊಂದು ಎಲೆಕ್ಷನ್ ಬಂದ್ಬಿಡ್ತದೆ. ಭಾಳ ಎಲೆಕ್ಷನ್ ಕೇಸ್ಗಳಲ್ಲಿ ಏನಾಗಿದ್ದಾವೆ ಅಂತ ಗೊತ್ತಾಗಿದೆಯಲ್ಲ. ಎಲೆಕ್ಷನ್ ಕೇಸ್ಗಳು ಅದು ಇತ್ತಿರ್ತಾಗ ಹೋದ್ರೊಳಗೆ ಟರ್ಮೇ ಮುಗಿದೋಗಿರ್ತಾರೆ. ಸರ್, ಕರ್ನಾಟಕದಲ್ಲಿ ಎಷ್ಟು ಕಡೆ ಹಂಗಾಗಿದೆ ಅನ್ನೋಂಥ ಅನುಮಾನ ಇದೆ ಸರ್. ಈಗ ಅವರು ಎಲ್ಲ ಕಡೆ ಮಾಡಲ್ಲ, ಇನ್ನು ಸೆಲೆಕ್ಟೆಡ್ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಮಾತ್ರ ಮಾಡ್ತಾರೆ. ಎಲ್ಲ ಕಡೆ ಮಾಡಕ್ಕೆ ಹೋಗಲ್ಲ ಅಲ್ವಾ? ಇವನು ಕೇಳಿ ಇವನಿಗೆ ಒಂದು ಸಾರಿ ನನಗೆ ತೋರಿಸ್ತಾ ಹೆಂಗೆ ಮ್ಯಾನಿಪುಲೇಟ್ ಮಾಡ್ತಾರೆ ಇದನ್ನ. ವೋಟ್ ಮಿಷಿನ್ ಇದೆಯಲ್ಲ, ಅದು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್, ಅದನ್ನು ತೋರಿಸ್ತಾ ಇವನು ನಂಗೆ ಒಂದ್ಸಾರಿ. ಬಟ್ ಏನು ಮಾಡೋದು, ಈ ಲಾಸ್ಟ್ ಎಲೆಕ್ಷನಲ್ಲೂ ಆಗಿರ್ಬೋದಾ ಅಂತ. ಆಗಿದೆ. ಅಸೆಂಬ್ಲಿ ಎಲೆಕ್ಷನಲ್ಲಿ ಆಗಿಲ್ಲ, ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಆಗಿಲ್ಲ. ಸರ್, ಈಗ ಕೇಂದ್ರ ಚುನಾವಣಾ ಆಯೋಗ ಹೇಳಿದೆ ಬಿಹಾರದ ರೀತಿಯಲ್ಲೇ ಎಲ್ಲಾ ಕಡೆನೂ ನಾವು ಪರಿಷ್ಕರಣೆ ಶುರು ಮಾಡ್ತೀವಿ, ಎಲ್ಲಾ ರಾಜ್ಯಗಳಲ್ಲೂ ಕೂಡ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಬಿಹಾರದಲ್ಲಿ ಏನ್ ಇಶ್ಯೂ ರೈಸ್ ಆಗಿದೆ, ಈ ನೀವೇನು ಹೇಳಿದ್ರೆ ಇಷ್ಟೊತ್ತು, ಇದು ಕೇವಲ 1-2 ರಾಜ್ಯಕ್ಕೆ ಸೀಮಿತ ಆಗಿತ್ತು. ಎಲ್ಲಿ ಎಲೆಕ್ಷನ್ ನಡೀತಿದೆ ಗೊತ್ತಾ, ವೋಟರ್ಸ್ ಲಿಸ್ಟ್ನೇ ಬದಲಾಯಿಸ್ಬಿಡ್ತಾರೆ. ಈಗ ನಾವು ನೋಡಿದೀವಲ್ಲ, ವೋಟರ್ಸ್ ಲಿಸ್ಟ್ ಒಂದು ಸಪ್ಲೈ ಮಾಡಿರ್ತಾರೆ. ಅಲ್ಲಿ ಕೂತಿರೋದು ಅವತ್ತು ಎಲೆಕ್ಷನ್ ದಿನ ಬೇರೆ ವೋಟರ್ಸ್ ಲಿಸ್ಟೇ ಇರ್ತದೆ. ಸರ್, ಸುರ್ಜೇವಾಲರು ಶಾಸಕರ ಸಚಿವರ ಸಭೆ ಮಾಡಬಹುದು, ಅಧಿಕಾರಿಗಳ ಸಭೆ ಮಾಡಬಾರ್ದು, ಇದು ಕಾನೂನು ಬಾಹಿರ, ಸಂವಿಧಾನ ಬಾಹಿರ ಅಂತೇಳಿ ರಾಜಣ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸರ್. ಸುರ್ಜೇವಾಲರು ಅಧಿಕಾರಿಗಳ ಸಭೆ ಮಾಡಬಾರ್ದು ಅಂತ ಹೇಳಿದ್ದಾರೆ ಸರ್. ರಾಜಣ್ಣ ಹೇಳಿದ್ದಾರೆ ಅದು ಸಂವಿಧಾನ ಬಾಹಿರ ಅಂತ ಸರ್. ಈಗ ಆಫೀಸರ್ಸ್ ಎಲ್ಲಿ ಮೀಟಿಂಗ್ ಮಾಡಿದ್ದಾರೆ, ಮಾಡಿದರೆ ಒಂದು ಮಾತುಗಳು ಚರ್ಚೆ ಆಗ್ತಾ ಇದೆ ಸರ್ ಬೆಂಗಳೂರಲ್ಲಿ. ಮಾಡಿದ್ರೆ ತಪ್ಪು. ಕಳೆದ ಬಾರಿ ಬಂದಾಗ ಶಾಸಕರದಾಯ್ತು, ಸಚಿವರದಾಯ್ತು, ಅದಾದ ತಕ್ಷಣ ಕೆಲವು ಉತ್ತರ ಭಾರತದ IAS ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ ಅನ್ನುವಂಥದ್ದು ಬಹಳ ಚರ್ಚೆ ಆಗ್ತಾ ಇದೆ. ಇಟ್ ಈಸ್ ನಾಟ್ ಕರೆಕ್ಟ್. ಅಧಿಕಾರಿಗಳ ಮೀಟಿಂಗ್ ಮಾಡಿಲ್ಲ. ನಿಮ್ ಗಮನಕ್ಕಿಲ್ವಾ ಸರ್ ಇದು? ನನ್ನ ಗಮನಕ್ಕೆಲ್ಲ ಮಾಡೇ ಇಲ್ಲ. ರಾಜಣ್ಣ ಅವರು ಹೆಂಗೆ ಹೇಳ್ತಾರೆ ಅಂತ ರಾಜಣ್ಣ ಅವರು ಹೇಳಿಕೆ ಕೊಡ್ತಾರೆ ಸರ್, ಆತರ ಹಿಂಗ್ ಮಾಡಿದ್ದಾರೆ, ಇದು ಕೇಳಪ್ಪ ಯಾವ್ದು ಯಾರ ಆಫೀಸರ್ಸ್